ವೀಕ್ಷಕರಿಗೆ ನಾನು ಮಾಡುವ ಶರಣಾರ್ಥಿ. ಇವತ್ತಿನ ಒಂದು ತರಗತಿಯೊಳಗೆ ಆರೋಗ್ಯ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣ, ಇದು GPSR ಶಿಕ್ಷಕ ಆಕಾಂಕ್ಷಿಗಳಿಗೆ ಮತ್ತು PSSR ಶಿಕ್ಷಕ ಆಕಾಂಕ್ಷಿಗಳಿಗೆ ಅತ್ಯಮೂಲ್ಯವಾದಂಥ ಒಂದು ತರಗತಿ. ಜೊತೆಗೆ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣದ ಬಗ್ಗೆ ಒಂದು ವಾರದೊಳಗೆ, ಅಂದರೆ 7 ದಿನಗಳಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡಲು ಹೊರಟಿರುವೆ. ಇವತ್ತಿನ ತರಗತಿಯೊಳಗೆ ಯೋಗ ಮತ್ತು ಪ್ರಾಣಾಯಾಮದ ಬಗ್ಗೆ ತಿಳಿದುಕೊಳ್ಳೋಣ. ಆರೋಗ್ಯ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣ ಪೇಪರ್ 1 ತೊಳಗೆ 15 ಅಂಕಗಳಿಗೆ ಕಡ್ಡಾಯವಾಗಿ ಬರುವಂಥ ಎಲ್ಲ ಪಠ್ಯಕ್ರಮವನ್ನು ಈ ಒಂದು ತರಗತಿಯೊಳಗೆ ಹೇಳ್ತಾ ಹೊರಡುತ್ತೇನೆ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದು ನನ್ನ ಮೊದಲ ವಿಡಿಯೋ ಆಗಿರೋದ್ರಿಂದ ಕೇವಲ ಕೆಲವೊಂದು ಉಚ್ಚಾರಗಳಿಗೆ ಕ್ಷಮೆ ಇರಲಿ ಎಂದು ಹೇಳುತ್ತಾ ತರಗತಿಯನ್ನು ಪ್ರಾರಂಭ ಮಾಡುವೆ. ಯೋಗದ ಅರ್ಥ ಮತ್ತು ಯೋಗದ ಮೌಲ್ಯಗಳ ಬಗ್ಗೆ ಈ ಒಂದು ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಯೋಗದ ಅರ್ಥ. ಯೋಗ ಪದವು ಕೂಡು ಅಥವಾ ಸೇರು ಎಂದರ್ಥ. ಅಂದರೆ ಯೋಗ ಎಂಬ ಪದವು ಕೂಡು ಅಥವಾ ಸೇರು ಎಂದರ್ಥ ಕೊಡ್ತಾ ಹೋಗ್ತೈತಿ. ಇದು ಯುಜ್ ಎಂಬ ಸಂಸ್ಕೃತ ಧಾತುವಿನಿಂದ ಬಂದಿದೆ. ಅಂದರೆ ಈ ಒಂದು ಪದದ ಅರ್ಥ ಏನು ತಿಳಿಸ್ತದಪ್ಪ ಅಂದ್ರೆ, ಶರೀರ ಮತ್ತು ಮನಸ್ಸನ್ನು ಒಂದೆಡೆ ಸೇರಿಸುವುದಾಗಿದೆ. ಸರಳವಾಗಿ ಹೇಳೋದಾದರೆ, ಯೋಗ ಎಂದರೆ ದೇಹ, ಮನಸ್ಸು ಹಾಗೂ ಉಸಿರಾಟ ಕ್ರಿಯೆಗೆ ಸಂಬಂಧಿಸಿದೆ. ಯೋಗ ಎಂಬ ಪದವು ಸಂಸ್ಕೃತ ಭಾಷೆಯ ಯುಜ್ ಎಂಬ ಧಾತುವಿನಿಂದ ಬಂದಿದೆ. ಅಂದರೆ ಯೋಗದ ಒಂದು ಒಟ್ಟಾರೆ ಅರ್ಥ ಏನಪ್ಪ ಅಂದ್ರೆ, ಯೋಗ ಎಂದರೆ ದೇಹ, ಮನಸ್ಸು ಹಾಗೂ ಉಸಿರಾಟ ಕ್ರಿಯೆಗೆ ಸಂಬಂಧಿಸಿದೆ. ಜೊತೆಗೆ ಯೋಗದ ಪಿತಾಮಹ ಯಾರಂದರೆ ಪತಂಜಲಿ ಮಹರ್ಷಿಗಳು. ಇವರು ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಯೋಗ ಸೂತ್ರ ಎಂಬ ಪುಸ್ತಕವನ್ನು ಬರೀತಾರೆ. ಆ ಒಂದು ಪುಸ್ತಕದೊಳಗೆ ಯೋಗದ ಬಗ್ಗೆ ಅನೇಕವಾದಂಥ ವಿವರಣೆಯನ್ನು ನೀಡುವಂಥ ಏಕೈಕ ಒಂದು ಕೃತಿಯಾಗಿದೆ, ಅಥವಾ ಗ್ರಂಥ ಎಂಬುದು ಹೇಳ್ಬೋದು. ಯೋಗದ ಪಿತಾಮಹ ಅಂತ ಯಾರು ಕರೀತಾರಪ್ಪ ಅಂದ್ರೆ, ಪತಂಜಲಿ ಮಹರ್ಷಿಗಳನ್ನು ಕರಿತಾ ಹೋಗ್ತೇವೆ. ಹಾಗಾದರೆ ಯೋಗದ ಮೌಲ್ಯಗಳು ಎಂದರೇನು? ಮೊದಲಿಗೆ ಮೌಲ್ಯ ಎಂದರೆ ಏನಂತ ನಾವು ತಿಳ್ಕೊಳ್ಬೇಕು. ಮೌಲ್ಯ ಎಂದರೆ ಬೆಲೆ ಎಂದರ್ಥ. ಉದಾಹರಣೆಗೆ, ಯಾವುದೇ ಒಂದು ವಸ್ತುವನ್ನು ತೆಗೆದುಕೊಳ್ಳಬೇಕಾದ್ರೆ ಅದರಲ್ಲಿ ನಾವೇನು ಕಾಣ್ತೇವಪ್ಪ ಅಂದ್ರೆ, ಆ ಮೌಲ್ಯ ಬಗ್ಗೆ ಕಾಣ್ತಾ ಹೋಗ್ತೇವೆ. ಆ ಮೌಲ್ಯಗಳು ಯಾವುದರಿಂದ ಅಳ್ತೇವಪ್ಪ ಅಂದ್ರೆ, ಬೆಲೆಗಳ ಮೂಲಕವನ್ನು ಅಳತೆ ಮಾಡ್ತಾ ಹೋಗ್ತೇವೆ. ಅದರಂತೆ ಕೂಡ ನಾವು ನಮ್ಮ ಒಂದು ಶರೀರವು ಸಮಗ್ರವಾದ ಅಂಗರಚನೆಯಿಂದ ಕೂಡಿದ್ದು ಸೊಗಸಾಗಿದೆ. ವಜ್ರದಂಥ ಕಾಂತಿಯುಕ್ತವಾದ ಸೌಂದರ್ಯಕ್ಕೆ ಯೋಗದ ಅವಶ್ಯಕತೆ ಇದೆ. ಅಂದರೆ ಇಲ್ಲಿ ಏನು ಹೇಳ್ತಾ ಹೋಗ್ತಾರಪ್ಪ ಅಂದ್ರೆ, ಮಾನವ ಒಂದು ಶರೀರವು ಒಂದು ವಜ್ರದಂಥ ಒಂದು ಕಾಂತಿಯುಕ್ತ ಸೌಂದರ್ಯಕ್ಕೆ, ಆ ಸೌಂದರ್ಯವನ್ನು ಇನ್ನಷ್ಟು ಕಾಪಾಡಬೇಕಪ್ಪ ಅಂದ್ರೆ ಅದಕ್ಕೆ ಯೋಗದ ಒಂದು ಅವಶ್ಯಕತೆ ಇದೆ ಅಂತಂದು ಹೇಳ್ತಾ ಹೋಗ್ತಾರೆ. ಜೀವನವನ್ನು ಸಾಮರಸ್ಯದಿಂದ, ಸುಖ ದುಃಖವನ್ನು ಸಮನಾಗಿ ಆರೋಗ್ಯಕರವಾಗಿ ಹಂಚಿಕೊಳ್ಳಲು ಯೋಗ ಸಾಧನೆ ಅತಿ ಮುಖ್ಯ ಎಂದು ಕಾಣ್ತಾ ಹೋಗ್ತೇವೆ. ಅಂದರೆ ಜೀವನವನ್ನು ಸಾಮರಸ್ಯದೊಳಗೆ, ಅಂದರೆ ಸುಖ ದುಃಖವನ್ನು ಸಮನಾಗಿ ಹಂಚಬೇಕಾದ್ರೆ ಮತ್ತು ಆರೋಗ್ಯವಾಗಿರ್ಬೇಕಾದ್ರೆ ಯೋಗ ಒಂದು ಅತಿ ಮುಖ್ಯ ಒಂದು ಅಂಶವನ್ನು ನಾವು ಕಾಣ್ತಾ ಹೋಗ್ತೇವೆ. ಯೋಗ ಅಭ್ಯಾಸದಿಂದ ಮಾನಸಿಕ ಬಲ ಹಾಗೂ ದೈಹಿಕ ಬಲ ವೃದ್ಧಿಯಾಗುತ್ತೆ. ಅಂದರೆ ಯೋಗ ಮಾಡೋದ್ರಿಂದ ನಮಗೆ ಏನು ಆಗ್ತದಪ್ಪ ಅಂದ್ರೆ, ಒಂದು ಮಾನಸಿಕ ನೆಮ್ಮದಿ ಸಿಗ್ತೈತಿ, ಜೊತೆಗೆ ದೈಹಿಕವಾದಂಥ ಬಲ ವೃದ್ಧಿ ಆಗ್ತಾ ಹೋಗ್ತೈತಿ. ಸತತ ಅಭ್ಯಾಸದಿಂದ ಉಸಿರಾಟದ ಮೇಲೆ ನಿಯಂತ್ರಣ ಸಾಧಿಸುವ ಶಕ್ತಿಯು ಬರುತ್ತದೆ. ಆದ್ದರಿಂದ ನಿಧಾನವಾಗಿ ಮತ್ತು ದೀರ್ಘವಾಗಿ ಉಸಿರಾಡುವ ಯಾವುದೇ ಪ್ರಾಣಿಯ ಆಯಸ್ಸು ಜಾಸ್ತಿ ಆಗುತ್ತದೆ. ಅಂದರೆ ನಾವು ಸತತ ಅಭ್ಯಾಸ ಏನು ಮಾಡ್ತೇವಪ್ಪ, ಯೋಗದಿಂದ ಏನು ಅಭ್ಯಾಸ ಮತ್ತು ಉಸಿರಾಟ ಕ್ರಿಯೆಯ ಮೇಲೆ ಒಂದು ನಿಯಂತ್ರಣವನ್ನು ಸಾಧಿಸ್ತೇವೆ. ಅಂದರೆ ಉಸಿರಾಟದ ಕ್ರಿಯೆಯ ಮೇಲೆ ಒಂದು ನಿಯಂತ್ರಣವನ್ನು ಕಾಣ್ತಾ ಹೋಗ್ತೇವೆ. ಅದರ ಜೊತೆಗೆ ನಾವು ಏನು ತಿಳ್ಕೊತಪ್ಪ, ನಿಧಾನವಾಗಿ ಮತ್ತು ದೀರ್ಘವಾಗಿ ಉಸಿರು ಬಿಡುವುದನ್ನು ಕಲಿತಾ ಹೋಗ್ತೇವೆ. ಅಂದರೆ ನೀವು ಶಾಲೆಯ ಕಲಿಯುವಂಥ ಸಂದರ್ಭದಲ್ಲಿ ಶನಿವಾರ ಯೋಗಾಸನ ಮಾಡ್ತಾ ಇರ್ತೇವೆ. ಅದೇ ರೀತಿ ಒಳಗೆ ನಾವು ಸತತ ಅಭ್ಯಾಸ ಮಾಡೋದನ್ನು ನಾವು ಏನು ಮಾಡ್ಬೋದಪ್ಪ ಅಂದ್ರೆ, ಉಸಿರಾಟವಾದ ಮೇಲೆ ನಿಯಂತ್ರಣ ಸಾಧನೆ ಮಾಡ್ಬೋದು.
ಯಾವ ರೀತಿಯಪ್ಪ ಅಂದ್ರೆ ನಿಧಾನವಾಗಿ ಮತ್ತು ದೀರ್ಘವಾಗಿ ಏನು ಉಸಿರಾಟದ ಒಂದು ಪ್ರಕ್ರಿಯೆಯನ್ನು ಯಾರು ಅಳವಡಿಸಿಕೊಂಡಿರ್ತಾರೋ ಅವ್ರು ಜಾಸ್ತಿ ಆಯಾಸನ್ನು ಪಡ್ಕೊಳ್ತಾರೆ. ಉದಾಹರಣೆಗೆ ಹೆಬ್ಬಾವು ಮತ್ತು ಆಮೆ ಇವು ಉಸಿರಾಟವನ್ನು ನಿಧಾನವಾಗಿ ಮತ್ತು ದೀರ್ಘವಾಗಿ ಉಸಿರಾಟವನ್ನು ಮಾಡ್ತಾ ಹೋಗ್ತವೆ. ಆದ್ದರಿಂದ ಈ ಒಂದು ಪ್ರಾಣಿಗಳು ಅತಿ ಹೆಚ್ಚು ಅತಿ ಹೆಚ್ಚು ಅತಿ ಹೆಚ್ಚು ಜೀವಿತಾವಧಿಯನ್ನು ಕಾಣ್ತಾ ಹೋಗ್ತೇವೆ. ಅದರಂತೆ ಕೂಡ ವೇಗವಾಗಿ ಉಸಿರಾಡುವ ಪ್ರಾಣಿಗಳ ಆಯಾಸ ಅಲ್ಪವಾಗಿರ್ತದೆ. ಅಂದ್ರೆ ವೇಗವಾಗಿ ಅಂದ್ರೆ ಏನಾಗಿದೆ ಥರನ ಒಂದು ಈಗ ಓಟದ ಸ್ಪರ್ಧೆಯೊಳಗೆ ನಾವು ಓಡೋ ಹೊತ್ತಿನಾಗ ಓಡಿ ಮ್ಯಾಕೆ ಅವನ ಒಂದು ಉಸಿರಾಟ ನೋಡಬೇಕು ಅಂದ್ರೆ ಸ್ಪೀಡಾಗಿರ್ತದೆ. ಅಂದರೆ ಅದೇ ರೀತಿ ಆ ಒಂದು ಉಸಿರಾಡುವ ಒಂದು ಆಯಾಸ ಜಾಸ್ತಿ ಯಾರು ಹಿಂಗೆ ವೇಗವಾಗಿ ಉಸಿರಾಡ್ತಾರೋ ಅವರ ಒಂದು ಆಯಾಸ ಏನಾಗಿರ್ತದೆ ಅಂದ್ರೆ ಕಡಿಮೆ ಆಗಿರ್ತದೆ. ಉದಾಹರಣೆಗೆ ಮೊಲ, ನಾಯಿ, ನೀವು ನಾಯಿಯನ್ನು ನೋಡ್ತಾ ಹೋಗಿರ್ಬೋದು. ಯಾವಾಗಲೂ ಉಸಿರಾಟವನ್ನು ವೇಗವಾಗಿ ಅಂದ್ರೆ ಉಸಿರಾಟವನ್ನು ಸ್ಪೀಡಾಗಿ ಉಸಿರಾಡ್ತೈತೆ. ಹಾಗಾಗಿ ಇದನ್ನು ಕಡಿಮೆ ಆಯಾಸ ಅನ್ನುವಂಥ ಹೋಗ್ತೈತಿ. ಜೊತೆಗೆ ನಾವು ಯೋಗಾಭ್ಯಾಸದ ಮೂಲಕ ನಿಧಾನ ಮತ್ತು ದೀರ್ಘ ಉಸಿರಾಟ ಕ್ರಿಯೆ ಅಭ್ಯಾಸ ಮಾಡಿಕೊಂಡರೆ ಜೀವನ ಆರೋಗ್ಯಕರ ಹಾಗೂ ತೃಪ್ತಿದಾಯಕವಾಗಿರ್ತದೆ. ನಾವು ಒಂದು ವೇಳೆ ಯೋಗ ಅಭ್ಯಾಸವನ್ನು ದಿನನಿತ್ಯದ ನಾವು ಮಾಡ್ತಾ ಹೋದ್ರೆ ಒಂದು ನಿಧಾನ ಮತ್ತು ದೀರ್ಘ ಉಸಿರಾಟ ಕ್ರಿಯೆ ಅಭ್ಯಾಸ ಮಾಡಿಕೊಂಡ್ರೆ ನಮ್ಮ ಜೀವನ ಪೂರ್ತಿನೂ ಆರೋಗ್ಯಕರವಾಗಿ ಮತ್ತು ಮನಸ್ಸಿಗೆ ನೆಮ್ಮದಿ ಇರ್ತಕ್ಕಂದು ಈ ಯೋಗದಿಂದ ತಿಳಿದುಕೋಬೋದು. ಮತ್ತು ಯೋಗ ಅಭ್ಯಾಸ ದಿನನಿತ್ಯ ಮಾಡಿದರೆ ಜೀವನದಲ್ಲಿ ತೃಪ್ತಿ ಜೀವನವನ್ನು ನಾವು ನೋಡ್ತಾ ಹೋಗ್ತೀವಿ. ನಂತರದೊಳಗೆ ಇಲ್ಲಿವರೆಗೆ ನಾವೇನು ತಿಳ್ಕೊಂಡ್ವಪ್ಪ ಅಂದರೆ ಯೋಗ ಮತ್ತು ಯೋಗದ ಅರ್ಥ ಮತ್ತು ಯೋಗದ ಮೌಲ್ಯಗಳು ತಿಳ್ಕೊಂಡ್ವಿ. ಈಗ ಎರಡನೇದಾಗಿ ಪ್ರಾಣಾಯಾಮದ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಾಣಾಯಾಮ ಅರ್ಥ ಏನಪ್ಪ ಅಂದ್ರೆ ದೀರ್ಘವಾದ ಮತ್ತು ನಿಧಾನವಾದ ಉಸಿರಾಟದಿಂದಾಗುವ ಪ್ರಯೋಜನ ಪಡೆಯಲು ಕ್ರಮಬದ್ಧವಾದ ಉಸಿರಾಟದ ಕ್ರಮಗಳನ್ನು ಪ್ರಾಣಾಯಾಮ ಎನ್ನುತ್ತಾರೆ. ಅಂದ್ರೆ ಇಲ್ಲಿ ಪ್ರಾಣಾಯಾಮ ಅಂದರೆ ಏನಪ್ಪ ಅಂದ್ರೆ ದೀರ್ಘವಾದ ಅಂದ್ರೆ ಯಥೇಚ್ಛವಾಗಿ ಮತ್ತು ನಿಧಾನವಾಗಿ ಉಸಿರಾಟದಿಂದ ಪ್ರಯೋಜನ ಪಡೆಯಲು ಕ್ರಮಬದ್ಧವಾದ ಉಸಿರಾಟ ಕ್ರಮಗಳನ್ನು ಅಂತ ಕರಿತಾವಪ್ಪ ಅಂದ್ರೆ ಪ್ರಾಣಾಯಾಮ ಅಂತ ಒಂದು ಕರಿತಾ ಹೋಗ್ತೇವೆ. ಆ ಉಸಿರಾಟದ ಕ್ರಮಗಳು ಯಾವ್ಯಾವ ಅಂತ ನಾವು ನೋಡ್ತಾ ಹೋದಪ್ಪ ಅಂದ್ರೆ ಮೊದಲನೇದಾಗಿ ಪೂರಕ, ರೇಚಕ, ಕುಂಭಕ. ಈ ಮೂರು ಉಸಿರಾಟದ ಕ್ರಮಗಳು. ಪೂರಕ ಅಂದ್ರೆ ಉಸಿರನ್ನು ಒಳಗೆ ತೆಗೆದುಕೊಳ್ಳುವುದು. ರೇಚಕ ಅಂದ್ರೆ ಉಸಿರನ್ನು ಎಳೆದಂಥ ಉಸಿರನ್ನು ಹೊರಗೆ ಬಿಡೋದು. ಕುಂಭಕನ್ನು ಉಸಿರನ್ನು ದೇಹದೊಳಗೆ ಅಂದ್ರೆ ಎಳೆದಂಥ ಉಸಿರನ್ನು ದೇಹದೊಳಗೆ ಹಿಡಿದೊಡೋದಕ್ಕನ್ನು ಕುಂಭಕ ಅಂತ ಒಂದು ಕರಿತಾ ಹೋಗ್ತೇವೆ. ಆ ಒಂದು ಪ್ರಾಣಾಯಾಮದ ಪ್ರಕ್ರಿಯೆಯನ್ನು ಇನ್ನೂ ಪರಿಣಾಮಕಾರಿ ನೋಡುವುದಾದರೆ ಉಸಿರಾಟದ 3 ಹಂತಗಳು ಯಾವಪ್ಪ ಅಂದ್ರೆ ಒಂದನೇದು ಪೂರಕ ಅಂದ್ರೆ ಸಂಪೂರ್ಣ ಉಸಿರನ್ನು ನಿಧಾನವಾಗಿ ಒಳಗೆ ತೆಗೆದುಕೊಳ್ಳುವುದಕ್ಕೆ ಪೂರಕ ಅಂತ ಕರಿತಾ ಹೋಗ್ತೇವೆ. ಎರಡನೇ ಚಿತ್ರವನ್ನು ಗಮನಿಸ್ತಾ ಹೋಗ್ರಿ. ತೆಗೆದುಕೊಂಡ ಉಸಿರನ್ನು ದೇಹದಲ್ಲಿ ಹಿಡಿದಿಟ್ಟುಕೊಳ್ಳುವುದು ಅಂದ್ರೆ ನಾವೇನು ಎಳೆದಂಥ ಉಸಿರನ್ನು ದೇಹದೊಳಗೆ ಹಿಡಿದಿಟ್ಟುಕೊಳ್ಬೇಕು. ಅದನ್ನು ನಾವೇನಂತ ಕರಿತಾವಪ್ಪ ಅಂದ್ರೆ ಕುಂಭಕ ಅಂತ ಕರಿತಾ ಹೋಗ್ತೇವೆ. ಈ ಮೂರನೇ ಚಿತ್ರ ಗಮನಿಸಿ. ರೇಚಕ ಅಂದ್ರೆ ಹಿಡಿದಿಟ್ಟುಕೊಂಡ ಉಸಿರನ್ನು ನಿಧಾನವಾಗಿ ಹೊರಗೆ ಬಿಡೋದು. ಅಂದ್ರೆ ಇಲ್ಲಿ 3 ಚಿತ್ರ ಗಮನಿಸಿದ ಉಸಿರಾಟದ ಒಂದು ಪ್ರಕ್ರಿಯೆ, ಪ್ರಾಣಾಯಾಮದ ಪ್ರಕ್ರಿಯೆ ಯಾವ ರೀತಿ ಇರ್ತಕ್ಕಂದ್ರೆ ಮೊದಲನೇ ಪೂರಕ ಸಂಪೂರ್ಣ ಉಸಿರನ್ನು ನಿಧಾನವಾಗಿ ಎಳೆದುಕೊಳ್ಳುವುದು. ಕುಂಭಕ ಅಂದ್ರೆ ಎಳೆದಂಥ ಉಸಿರನ್ನು ದೇಹದಲ್ಲಿ ಹಿಡಿದಿಟ್ಟುಕೊಳ್ಳುವುದು. ರೇಚಕ ಅಂದ್ರೆ ಹಿಡಿದಿಟ್ಟುಕೊಂಡ ಉಸಿರನ್ನು ನಿಧಾನವಾಗಿ ಹೊರಗೆ ಬಿಡೋದು. ಈ ಒಂದು ಪ್ರಕ್ರಿಯೆಯನ್ನು ಏನಂತ ಕರಿತಾವಪ್ಪ ಅಂದ್ರೆ ಪ್ರಾಣಾಯಾಮದ ಪ್ರಕ್ರಿಯೆ ಅಂತ ಕರಿತಾ ಹೋಗ್ತೇವೆ. ಆ ಪ್ರಾಣಾಯಾಮ ಮಾಡುವಂಥ ಸಂದರ್ಭದೊಳಗೆ ಮುದ್ರೆಗಳನ್ನು ಬಳಸ್ತಾ ಹೋಗ್ತೇವೆ. ಅವು ಯಾವ ಮುದ್ರೆಗಳನ್ನು ಬಳಸ್ತಾ ಹೋಗ್ತಾವಪ್ಪ ಅಂದ್ರೆ ಮೊದಲನೇದಾಗಿ ಚಿನ್ಮುದ್ರೆ, ಚಿನ್ಮಯ ಮುದ್ರೆ, ಆದಿಮುದ್ರೆ, ಬ್ರಹ್ಮ ಮುದ್ರೆ. ಆ ಮುದ್ರೆಗಳ ಬಗ್ಗೆ ಇನ್ನು ಸ್ವಲ್ಪ ತಿಳಿದುಕೊಳ್ಳೋಣ. ಯೋಗ ಮುದ್ರೆಗಳಲ್ಲಿ 4 ಮುದ್ರೆಗಳು ನಾವು ಕಾಣ್ತಾ ಹೋಗ್ತೇವೆ. ಮೊದಲನೆಯ ಒಂದು ಚಿತ್ರವನ್ನು ಗಮನಿಸಿ. ಚಿನ್ನ ಮುದ್ರೆ. ಈ ಚಿನ್ನ ಮುದ್ರೆ ಜ್ಞಾನ ಮತ್ತು ಜಾಗೃತಿಯ ಚಿಹ್ನೆ. ಇದು ಒಂದು ಮುದ್ರೆ ಏನು ಸಂಕೇತ ಅಥವಾ ಏನು ಸೂಚಿಸ್ತಪ್ಪ ಅಂದ್ರೆ ಜ್ಞಾನ ಮತ್ತು ಜಾಗೃತಿಯ ಬಗ್ಗೆ ಈ ಒಂದು ತಿಳಿಸ್ತೈತಿ. ಯಾವುದಪ್ಪ ಅಂದ್ರೆ ಚಿನ್ನ ಮುದ್ರೆ. ಎರಡನೇ ಚಿತ್ರ ಗಮನಿಸಿ. ಚಿನ್ಮಯ ಮುದ್ರೆ ಅಂದರೆ ಈ ಒಂದು ಚಿತ್ರ ಏನು ತೋರಿಸ್ತದಪ್ಪ ಅಂದ್ರೆ ಬುದ್ಧಿ ಮತ್ತು ಪ್ರಜ್ಞೆ ಏಕೀಕರಣ. ಅಂದರೆ ಈ ಒಂದು ಮುದ್ರೆ ಯಾವುದಕ್ಕೆ ಪ್ರತೀಕ ಅಂದರೆ ಬುದ್ಧಿ ಮತ್ತು ಪ್ರಜ್ಞೆ ಏಕೀಕರಣವನ್ನು ಕಾಣ್ತಾ ಹೋಗ್ತೇವೆ. ಮೂರನೇ ಒಂದು ಚಿತ್ರವನ್ನು ಗಮನಿಸಿ. ಆದಿಮುದ್ರೆ ಆತ್ಮದ ಮೂಲ ಚೈತನ್ಯದ ಸಂಪರ್ಕ. ಅಂದರೆ ಆದಿಮುದ್ರೆ ಏನು ಹೇಳ್ತದಪ್ಪ ಅಂದ್ರೆ ಆತ್ಮದ ಮೂಲ ಚೈತನ್ಯದ ಸಂಪರ್ಕದ ಬಗ್ಗೆ ತಿಳಿಸ್ತೈತಿ. ಈ 4ನೇದಾಗಿ ಬ್ರಹ್ಮಮುದ್ರೆ. ಈ ಬ್ರಹ್ಮಮುದ್ರೆ ಏನು
ತಿಳಿಸ್ತದಪ್ಪ ಅಂದ್ರೆ ಪೂರ್ಣ ಏಕಾಗ್ರತೆ ಮತ್ತು ಶಾಂತಿಯ ಸಹಕಾರ. ಈ ಒಂದು ಪ್ರಾಣಾಯಾಮ ಮಾಡುವ ಸಂದರ್ಭದೊಳಗೆ ಯೋಗ ಮುದ್ರೆಗಳು ಅತ್ಯಂತ ಅವಶ್ಯಕವಾದಂಥ ಮತ್ತು ಮುಖ್ಯವಾದ. ನಾವು ಮೊದಲನೇ ಚಿತ್ರ ನೋಡಿದ ಆ ಒಂದು ಮುದ್ರೆಯನ್ನು ನಾವು ಎಲ್ಲರೂ ಬಳಸುತ್ತೆ. ಈ 4 ಮುದ್ರೆಗಳು ಜೀವನದಲ್ಲಿ ಮತ್ತು ಯೋಗಾಸನ ಮಾಡುವ ಸಂದರ್ಭದಲ್ಲಿ ಮತ್ತು ಪ್ರಾಣಾಯಾಮ ಮಾಡುವಂಥ ಸಂದರ್ಭದೊಳಗೆ ಅತ್ಯಂತ ಮುಖ್ಯವಾಗಿ ಕಾಣ್ತಾ ಹೋಗ್ತವೆ. ಜೊತೆಗೆ ಆತ್ಮೀಯ ಸ್ನೇಹಿತರೆ, ಇಲ್ಲಿಯವರೆಗೂ ನಾವು ಯೋಗ ಮತ್ತು ಯೋಗದ ಅರ್ಥ, ಯೋಗದ ಮೌಲ್ಯಗಳು, ಪ್ರಾಣಾಯಾಮ ಮತ್ತು ಪ್ರಾಣಾಯಾಮದ ಮುದ್ರೆಗಳ ಬಗ್ಗೆ ತಿಳಿದುಕೊಂಡೆವು. ಈ ಒಂದು ಸಣ್ಣದಾದಂಥ ಒಂದು ವಿಡಿಯೋಗೆ ನಿಮ್ಮ ಒಂದು ಪ್ರತಿಕ್ರಿಯೆ ಯಾವುದೇ ರೀತಿ ಇರ್ತದಂದು ನಾವೊಂದು 2 ಪ್ರಶ್ನೆಗಳನ್ನು ನೀಡುತ್ತೇನೆ. ಆ ಒಂದು ಪ್ರಶ್ನೆಗಳಿಗೆ ನೀವು ಕಾಮೆಂಟ್ ಬಾಕ್ಸ್ ಮೂಲಕ ನೀವು ಉತ್ತರ ನೀಡಿದರೆ ನನ್ನ ಒಂದು ತರಗತಿ ಅರ್ಥ ಆಗಿದೆ ಅನ್ನೋದುಕೊಂಡ್ತೇನೆ. ಅದರಲ್ಲಿ ಮೊದಲನೇದೇ ಯೋಗದ ಪಿತಾಮಹ ಯಾರು, ಎರಡನೇದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯಾವಾಗ ಆಚರಿಸಲಾಗುತ್ತದೆ ಎಂಬುದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬೇಕಾಗಿ ವಿನಂತಿ. ಜೊತೆಗೆ ಇಲ್ಲಿಯವರೆಗೂ ನೀವು ವೀಕ್ಷಿಸಿದಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ ಮತ್ತು ನಿಮ್ಮ ಒಂದು ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತು ಇದರಲ್ಲಿ ಏನಾದರೂ ಲೋಪದೋಷಗಳು ಕಂಡು ಬಂದಲ್ಲಿ ತಪ್ಪದೇ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಈ ಒಂದು ವಿಡಿಯೋಗೆ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ಒಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ನನ್ನ ನಮಸ್ಕಾರಗಳು.